ಅದು ಸಹಿತ ಒಂದು ಪಾಯಿಂಟ್ ತೊಗೊಳೋದ್ರಿಂದಾಗೆ ವಿಶೇಷವಾಗಿ ಈ ಎರಡರ ಮಧ್ಯದಲ್ಲಿ RR ಮತ್ತು PBKS ಮಧ್ಯದಲ್ಲೇ ಸೇಮ್ ಪಾಯಿಂಟ್ ಆಗ್ತದೆ 14-14 ಆದಾಗ ಮತ್ತು PBKSಗೆ ಒಂದು ಅನುಕೂಲದ ರನ್ ರೇಟ್ ಹೆಚ್ಚಾಗ್ತದೆ ಅದರದ್ದು ಅನ್ನುವಂಥದ್ದು. ಇದೆಲ್ಲ ಗಮನಿಸಿದಾಗ PBKS ಇವತ್ತು ಮರದ್ದರೆ ಆಗಲಿ ಯಾರ್ಯಾರು ಸೋಲಿ ಬಯಸೋದು ಸಹಜದ. ಜಗತ್ತಲ್ಲಿ ಯಾರು ಬೇಡ ಅಂತಾರೆ ಈ ವಿಷಯ, ತಾವು ಗೆಲ್ಲಬಾರಂತ ಯಾರು ಅಂತಾರೆ, ಮ್ಯಾಲೆ ಹಾಕಿ ಹೋಗ್ಬಾರಂತಾರೆ, ಅದು ಅವ್ರಿಗೆ ಭಾವನೆ ಬರ್ತದೆ. ಆದರೆ ಮೋಸ್ಟ್ಲಿ ಮಳೆ ಆಗುವ ಯಾವ ಲಕ್ಷಣಗಳು ಇಲ್ಲ, ರದ್ದಾಗುವ ಲಕ್ಷಣಗಳು ಇಲ್ಲ ಅಂತೇಳಿ ಸುದ್ದಿಗಳಿದ್ದಾವೆ. ಇನ್ನು ಕ್ಯಾಪಿಟಲ್ಸ್ ಬಗ್ಗೆ ಇದ್ದಿಲ್ಲ, ಕ್ಯಾಪಿಟಲ್ಸ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ, ನೈಟ್ ರೈಡರ್ಸ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಅವುಗಳ ಹೆಸರಿಗೆ ತಕ್ಕಂಗೆ ಈ ಸಲ ಯಾಕೋ ಏನು ಆಡಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಅವ್ರ ಮೇಲೆ ಟಾಪ್ 4ದಾಗ ಬರುವಂಥವ್ರು ಪ್ಲೇ ಆಫ್ದಲ್ಲಿ ಬರುವಂಥವ್ರು. ಆದರೆ ಈ ಸಲ ಅವರು ಬರಲಿಲ್ಲ. MI ಇಲ್ಲ, DC ಬರಲಿಲ್ಲ, CSK ಬರಲಿಲ್ಲ, KKR ಇಲ್ಲ, ಏನಿದ್ರು PBKS RR ಇವ್ರ ಮಧ್ಯದ ಇವತ್ತು ಫೈನಲ್ ಆಗುವಂಥದ್ದು ಟಾಪ್ 4ದಲ್ಲಿ ಆಗುವಂಥದ್ದು. ಇನ್ನು ಒಟ್ಟಾರೆಯಾಗಿ ಇಲ್ಲಿವರೆಗೆ ಆದಂಥ ಮ್ಯಾಚ್ಗಳೆಲ್ಲ ಗಮನದಲ್ಲಿಟ್ಟು ನಾವು ಲೆಕ್ಕ ಹಾಕಿದಾಗ ನಿಮಗೆ ಗೊತ್ತದ ಇಲ್ಲೇ ಇಂಡಿಯಾದ ಒಂದು ಟೀಮ್ಗೆ ಇದು ಹೊಸ ಒಂದು ಧ್ರುವತಾರೆ ಅನ್ಬೋದು ನಾವು. ವೈಭವ್ ಸೂರ್ಯವಂಶಿ ಅಂತ ಒಂದು ರತ್ನ ಸಿಕ್ಕದ ಇವತ್ತು ಅಂತೇಳಿ. ಯಾಕಂದ್ರೆ ಸೂರ್ಯವಂಶಿ ಸಣ್ಣ ವಯಸ್ಸಿನ ಹುಡುಗ, 15-14 ವಯಸ್ಸಿನ ಹುಡುಗ, ದೀರ್ಘಕಾಲವಾಗಿ ಆಡಲಿಕ್ಕೆ ಭಾರತಕ್ಕೆ ಸಿಗುವಂಥವ್ರು. ಅದ್ರ ಜೊತೆಗೆ ಸಚಿನ್ಗಿಂತಲೂ ಚಿಕ್ಕ ವಯಸ್ಸಿಗೆ ಎಂಟ್ರಿ ಆದಂಥ ಹುಡುಗ. ವಿಶೇಷವಾಗಿ ತನ್ನ ಕನಸುಗಳು ಇವು ಸಾಕಷ್ಟು ಕನಸಿರ್ತಾವೆ, ವಯಸ್ಸಿನಲ್ಲೇ ಸಹಜ ಇರ್ತದೆ. ಈ ಗುಡ್ಡಾರಕ್ಕೆ ಇಳ್ತೀನಿ ಅನ್ನೋಂಥ ಒಂದು ಶಕ್ತಿ ಇರ್ತದೆ. ಅದು ತಕ್ಕಂಗೆ